ಇದೀಗ ಮತ್ತೊಂದು ಸಾರಿ ಐಟಿ ಶಾಕ್ ಕೊಡೋದಕ್ಕೆ ಕಾಯ್ತಾ ಇದೆ ಕನಕಪುರ ಬಂಡೆ. ಡಿಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಈಗ ಮಗದೊಮ್ಮೆ ಶಾಕ್ ಕೊಡಲು ಸಿದ್ಧತೆ ಮಾಡಿಕೊಳ್ತಾ ಇದೆ. ಜಲಸಚಿವ ಡಿಕೆ ಶಿವಕುಮಾರ್ ಆಸ್ತಿ ಮುಟ್ಟುಗೋಲು ಸಾಧ್ಯತೆ, ಬೇನಾಮಿ ಆಸ್ತಿಗಳ ಬಗ್ಗೆ ವಿವರಣೆಯನ್ನ ಕೇಳಿ ಸಚಿವ ಡಿಕೆಶಿಗೆ ನೋಟಿಸ್ ಅನ್ನ ಇದೀಗ ಐಟಿ ಇಲಾಖೆ ರವಾನಿಸಿದೆ. ಅಂದ್ರೆ ಸರಿಯಾಗಿ ಅವರು ಮಾಹಿತಿಯನ್ನ ಕೊಡ್ತಾ ಇಲ್ಲ, ಬಂದ್ರೂ ಕೂಡ ವಿಚಾರಣೆಗೆ ಹಾಜರಾದ್ರೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ, ನಮ್ಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಗದೊಮ್ಮೆ ಐಟಿ ನೋಟಿಸ್ ಅನ್ನ ರವಾನಿಸಿದೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ಒಂದು ಸರ್ತಿ ಅಲ್ಲ, ಎರಡು ಸರ್ತಿ ಅಲ್ಲ, ಪದೇ ಪದೇ ಈ ರೀತಿಯಾಗಿ ಐಟಿ ಇಲಾಖೆ ನೋಟಿಸ್ ಅನ್ನ ಕಳಿಸ್ತಾನೆ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾನೆ ಇದ್ದಾರೆ. ಏನ್ ಮಿಸ್ಟೇಕ್ ಆಗ್ತಿರೋದು? ಖಂಡಿತವಾಗಿಯೂ ಸಭಾ ಏನಂದ್ರೆ ಕಳೆದ 3 ದಿನಗಳ ಹಿಂದೆ 3 ಕೇಸ್ಗಳಿಂದ ಖುಲಾಸೆ ಹೊಂದಿದ್ದಂತಂದ್ರೆ ಪ್ರಾಸಿಕ್ಯೂಷನ್ ಕೇಸ್ ಏನು ದಾಳಿ ನಂತರ ಐಟಿ ಅಧಿಕಾರಿಗಳು ಪ್ರಾಸಿಕ್ಯೂಷನ್ ಕೇಸನ್ನು ಹಾಕಿದ್ರು. ಪ್ರಾಸಿಕ್ಯೂಷನ್ ಕೇಸ್ ಆದ ನಂತರ ಬಚಾವಾದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಅನ್ಕೊಂಡಿದ್ರು. ಆದ್ರೆ ಐಟಿ ಅಧಿಕಾರಿಗಳು ಮಾತ್ರ ಅದನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು. ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಐಟಿ ಇಲಾಖೆಯು ಡಿಕೆ ಶಿವಕುಮಾರ್ಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಪ್ರಾಪರ್ಟಿ ಸೀಸ್ ಮಾಡೋತೀವಿ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೊಟ್ಟಿರುವಂತದ್ದು. ಅಂದ್ರೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ, 15 ದಿನಗಳ ಒಳಗಡೆ ವಿಚಾರಣೆಗೆ ಬರಬೇಕು ಅಂತ ಹೇಳ್ತಾರೆ. 15 ದಿನಗಳ ಒಳಗಡೆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ರೀತಿಯ ಉತ್ತರವನ್ನು ಕೊಡೋಲ್ಲ ಅನ್ನೋದ್ರ ಬಗ್ಗೆ ಐಟಿ ಇಲಾಖೆ ಅಧಿಕಾರಿಗಳು ಈಗ ಹೇಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ಗೆ ಪದೇ ನೋಟಿಸ್ ಅನ್ನ ಸರ್ವ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಏನು ವಿಚಾರಣೆಗೆ ಹೋಗ್ತಾರೆ. ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಈ ಆಸ್ತಿಯ ಬಗ್ಗೆ ನನಗೆ ಯಾವುದೇ ರೀತಿಯಾದ ಸರಿಯಾದ ಮಾಹಿತಿ ಇಲ್ಲ, ಬೇರೆ ರೀತಿಯ ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ನ ಜೊತೆಯಲ್ಲಿ ಮಾತಾಡ್ತೀನಿ, ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತೀನಿ, ಅದಾದ ನಂತರ ನಿಮ್ಗೆ ಏನು ಮಾಹಿತಿಯನ್ನ ರವಾನೆ ಮಾಡ್ತೀನಿ, ಅದಕ್ಕೊಂದು ಸ್ವಲ್ಪ ಕಾಲಾವಕಾಶವನ್ನು ಕೊಡಬೇಕು ಅಂತ ಹೇಳಿ ಕಾಲಾವಕಾಶವನ್ನು ತೆಗೆದುಕೊಂಡು ಬರುವಂತದ್ದು. ಇದೇ ರೀತಿಯಲ್ಲಿ ದಿನ ದೂಡ್ತಾ ಇದ್ದಾರೆ ಅಂತ ಹೇಳಿ ಐಟಿ ಅಧಿಕಾರಿಗಳು ಸಹ ಸಾಕಷ್ಟು ಗರಂ ಆಗಿರುವಂತದ್ದು. ಇದರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಕೇಸ್ ಹಾಕ್ಲಿಕ್ಕೂ ಸಹ ಎಲ್ಲಾ ರೀತಿಯ ತಯಾರಿಗಳು ಸಹ ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಎಲೆಕ್ಷನ್ ಹತ್ರ ಆದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ದೊಡ್ಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಏನು ಟ್ರಬಲ್ ಶೂಟರ್ಗೆ ಒಂದು ಟ್ರಬಲ್ ಎದುರಾಗ್ತಾ ಇರುವಂತದ್ದು, ಒಂದು ಆಶ್ಚರ್ಯ ಉಂಟು ಮಾಡ್ತಾ ಇರುವಂತದ್ದು. ಸಭಾ ಓಕೆ, ವಾಟ್ ನೆಕ್ಸ್ಟ್ ಮುರಳಿ? ಮುಂದೆ ಏನಾಗುವಂತಹ ಚಾನ್ಸಸ್ ಇದೆ? ಅಂದ್ರೆ ಡಿಕೆಶಿ ಅವರ ಮುಂದಿರುವಂತಹ ಪ್ರಮುಖ ಅಂಶ ಏನು ನೆಕ್ಸ್ಟ್? ಖಂಡಿತವಾಗಿ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಸಾಕಷ್ಟು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇನಾಮಿ ಆಸ್ತಿಯನ್ನು ಮಾಡಿರುವಂಥದ್ದು, ಬೇನಾಮಿ ಆಸ್ತಿ ಮಾಡಿರೋ ಹಿನ್ನೆಲೆಯಲ್ಲಿ ಅದು ಶಿಕ್ಷಾರ್ಹ ಆಗಿರುವಂಥದ್ದು. ಅಂದ್ರೆ ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ತತ್ತು, ಜೊತೆಗೆ ಅದನ್ನ ಬಲಿಷ್ಠವನ್ನು ಸಹ ಮಾಡಿರುವಂಥದ್ದು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇರುವಂಥದ್ದು. ಐಟಿ ಅಧಿಕಾರಿಗಳು ದಾಖಲು ಮಾಡಿದಂತ ಪ್ರಾಸಿಕ್ಯೂಷನ್ ಕೇಸ್ ಏನಿತ್ತು, ಪ್ರಾಸಿಕ್ಯೂಷನ್ ಕೇಸಿನಿಂದ ಈಗ ಬಚಾವಾಗಿರುವಂಥದ್ದು. ಆದ್ರೆ ಬೇನಾಮಿ ಕೇಸಿನಿದೆ, ಬೇನಾಮಿ ಕೇಸಿಗೆ ಸಂಬಂಧಪಟ್ಟಂತೆ ಕಾಲಾವಕಾಶವನ್ನು ಪಡೆದಂಥದ್ದು. ವಿಚಾರಣೆಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ರವಾನೆ ಮಾಡ್ತೀನಿ ಅಂತ ಹೇಳಿ ಕಾಲಾವಕಾಶನ ಪಡೆದು ಮುಂದಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಇರುವಂತದ್ದು ಪ್ರಮುಖ ಅಸ್ತ್ರ ಒಂದೇ, ಅಂದ್ರೆ ಕಾಲಾವಕಾಶವನ್ನು ಪಡೆದು ಎಷ್ಟು ದಿನಗಳ ಕಾಲ ಆಗುತ್ತೆ ಅಷ್ಟು ದಿನಗಳ ಕಾಲ ಕೇಸನ್ನು ಮುಂದೂಡುವಂಥದ್ದು. ಇನ್ನು ಟ್ರಿಬ್ಯುನಲ್ಗೆ ಹೋಗೋದಕ್ಕಿಂತ ಮುಂಚೆನೆ ಇಲ್ಲೇ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡೋದು ಪ್ರಯತ್ನ ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸಭಾ ಓಕೆ, ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಮಗದೊಂದು ಕಡೆ ಐಟಿ ಈ ರೀತಿಯಾಗಿ ನೋಟಿಸ್ ಅನ್ನ ರವಾನಿಸಿದೆ. ಪ್ರಾಪರ್ಟಿ ಸೀಸ್ ಮಾಡುವಂತಹ ಚಾನ್ಸಸ್ ಎಲೆಕ್ಷನ್ ಮುಂದೆ ಏನಾದ್ರೂ ಇದೆಯಾ ಮುರಳಿ? ಆ ಕುರಿತಂತೆ ಏನಾದ್ರೂ ಮಾಹಿತಿ? ಸಭಾ ಒಂದು ನೋಟಿಸ್ ಅನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ನೋಟಿಸ್ ನಲ್ಲಿ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ರವಾನೆ ಮಾಡಿರ್ತಾರೆ. ನೀವು 15 ದಿನ ನಿಮಗೆ ಇದು ಪ್ರಾಪರ್ಟಿ ಸೀಸ್ ಮಾಡಲಿಕ್ಕೆ ಅಂತಾನೆ ಒಂದು ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. 15 ದಿನಗಳ ಕಾಲಾವಕಾಶ ಇರುತ್ತೆ ಈ ಪ್ರಾಪರ್ಟಿ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಅಂತೇಳಿ ಐಟಿ ಅಧಿಕಾರಿಗಳು ಹೇಳಿರ್ತಾರೆ. ಅಂದ್ರೆ 15 ದಿನಗಳ ಒಳಗಡೆ ಹೋಗಿ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗಿ ಚಾರ್ಟರ್ಡ್ ಅಕೌಂಟೆಂಟ್ ನ ಜೊತೆಯಲ್ಲಿ ನಾನು ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳಿ ಕಾಲಾವಕಾಶವನ್ನು ಪಡೆದು ಬರುವಂತದ್ದು. ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಏನ್ ಮಾಡ್ತಾರೆ, ಮತ್ತೆ 15 ದಿನಗಳ ಕಾಲಾವಕಾಶವನ್ನು ಕೊಡುವಂಥದ್ದು. ಇದೇ ರೀತಿ ಕಳೆದ 15 ದಿನಗಳಿಂದನೂ ಸಹ ಡಿಕೆ ಶಿವಕುಮಾರ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರುವಂತದ್ದು. ಲೋಕಸಭೆ ಚುನಾವಣೆಗೂ ಮುಂಚೆ ಇದೆಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಆದ್ರೆ ಲೋಕಸಭೆ ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ಬೇರೆ ರೀತಿಯ ಶಾಖನ ಕೊಡ್ತಾರೆ ಡಿಕೆ ಶಿವಕುಮಾರ್ಗೆ ಅನ್ನೋದ್ರ ಬಗ್ಗೆನೂ ಸಹ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಮಾರ್ಚ್ 7ನೇ ತಾರೀಕು ಸಹ ಹೈಕೋರ್ಟ್ ನಲ್ಲಿ ಒಂದು ಇಡಿ ಪ್ರಕರಣದೇನಿತ್ತು ಅದಕ್ಕೆ ಆರ್ಗ್ಯುಮೆಂಟ್ಸ್ ಇದೆ. ಅಲ್ಲಿಯೂ ಸಹ ಇಡಿ ಅಧಿಕಾರಿಗಳು ತಂತ್ರಕ್ಕೆ ಪ್ರತಿತಂತ್ರವನ್ನು ಸಹ ಹೆಣೆದಿದ್ದಾರೆ.
ಅದೇ ರೀತಿಯಲ್ಲಿ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಸಹ ಎಲ್ಲ ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಇದನ್ನೆಲ್ಲ ಸಹ ಕ್ರೋಢೀಕರಿಸಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಟ್ರಬಲ್ ಶೂಟರ್ಗೆ ಇನ್ನೊಂದು ದೊಡ್ಡ ಟ್ರಬಲ್ ಅನ್ನ ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಸಹ ತನಿಖಾ ಸಂಸ್ಥೆಗಳಿಂದ ತಯಾರಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಇರುವಂತದ್ದು. ಸಭಾ. ಓಕೆ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.